ಐ ವೆಲ್ಕಮ್ ಟು ದ ಗಡಿ ಸೀರೀಸ್ ವಿಡಿಯೋ. ಲಾಸ್ಟ್ ನೋಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಮೇನುಗುರು IPL ಸ್ಟಾರ್ಟ್ ಆಗ್ತಿದೆ ಅನ್ಬೋದು. ಒಟ್ನಲ್ಲಿ IPL ಮೊದಲನೇ ಮ್ಯಾಚ್, ಫಸ್ಟ್ನೇ ಮ್ಯಾಚ್ ಪ್ರಿವ್ಯೂಗೆ ವೆಲ್ಕಮ್ ಟು ಗಣೇಶ್ ಸ್ಟೋರೀಸ್ ಅನ್ಬೋದು. ಒಟ್ನಲ್ಲಿ ಮೇನುಗುರು ಫಸ್ಟ್ನೇ ಮ್ಯಾಚ್ ಅಂದಾಗ ಇಂಟೆನ್ಷನ್ ಮ್ಯಾಚು ಮೇನು ಇಲ್ಲಿ RCB ಮ್ಯಾಚು ಫಸ್ಟ್ ಮ್ಯಾಚ್ ಗೆಲ್ತಾರ ಇಲ್ಲ ಅಂದ್ರೆ ನನ್ನ ಪ್ರಕಾರ ಒಂಚೂರು ಕಷ್ಟ ಇದೆ ಅನ್ಬೋದು. ಒಟ್ನಲ್ಲಿ ಗುರು ಇಲ್ಲಿ ಪಿಚ್ ರಿಪೋರ್ಟ್ ಬರೋದಾದ್ರೆ ಒಟ್ನಲ್ಲಿ ಪಿಚ್ ರಿಪೋರ್ಟ್ ಅಲ್ಲಿ ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು ಈ ಮ್ಯಾಚ್ ಎಲ್ಲಪ್ಪ ನಡೀತಿದೆ ಅಂದ್ರೆ KKR ಅದು ಹೋಮ್ ಗ್ರೌಂಡ್ ಅಲ್ಲಿ ಇರಾನ್ ಗಾರ್ಡನ್ ಮ್ಯಾಚ್ ನಡೆಸ್ತಿದ್ದಾರೆ ಅನ್ಬೋದು. ಈ ಮ್ಯಾಚ್ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ 7:00 ಸ್ಟಾರ್ಟ್ ಆಗುತ್ತೆ. ಒಟ್ನಲ್ಲಿ ಮೇನ್ ಗುರು ಈ ಮ್ಯಾಚ್ ಸಿಕ್ಕಾಬಡೆ ಟೆನ್ಷನ್ ಇರುತ್ತೆ. ಆದ್ರೆ ನನ್ನ ಪ್ರಕಾರ ಟೆನ್ಷನ್ ಮ್ಯಾಚ್ ಇರುತ್ತೆ ಅನ್ಬೋದು. ಯಾಕೆ ಅಂದ್ರೆ KKR ಓದ್ಸದಿ ಕಪ್ನ ಗೆದ್ಕೊ ಬರ್ತಿದ್ದಾರೆ, RCB ಪ್ಲೇ ಆಫ್ ಅಲ್ಲಿ ಸೋತ್ಕೊ ಬರ್ತಿದ್ದಾರೆ, ಅದರಿಂದ ಟೆನ್ಷನ್ ಮ್ಯಾಚ್ ಇರುತ್ತೆ ಅನ್ಬೋದು. ಒಟ್ನಲ್ಲಿ RCB ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ. ಮೇನು ಇಲ್ಲಿ ರಜತ್ ಪಡಿತರ ಕ್ಯಾಪ್ಟನ್ ಆಗಿ ಚೇಂಜ್ ಮಾಡ್ಕೊಂಡಿದ್ದಾರೆ ಅನ್ಬೋದು. ಡೂಪ್ಲೇಸ್ ಬೇರೆ ಇಲ್ಲ. ಈ ಮ್ಯಾಚ್ ಸಿಕ್ಕಾಪಟ್ಟೆ ಟೆನ್ಷನ್ ಇಂತ ಹೊಸ ಪ್ಲೇಯರ್ RCBಲಿ ಇದ್ದಾರೆ ಅನ್ಬೋದು. ಒಟ್ನಲ್ಲಿ KKR ಕಡೆ ನೋಡೋದಾದ್ರೆ ಒಟ್ನಲ್ಲಿ KKR ಅಂತ ಹೇಳ್ಕೊಳ್ಳೋ ಟೀಮ್ ಅನ್ನೋದಕ್ಕಿಂತ ಸಿಕ್ಕಾಪಟ್ಟೆ ಬಿಗ್ ಟೀಮ್ ಅನ್ಬೋದು. ಅವ್ರ ಕಡೆ ಸಿಕ್ಕಾಪಟ್ಟೆ ವೆಸ್ಟ್ ಇಂಡೀಸ್ ಪ್ಲೇಯರ್ ಆಗಲಿ, ಒಟ್ನಲ್ಲಿ ಒಂದೊಳ್ಳೆ ಸ್ಪಿನ್ನಿಂಗ್ ಪ್ಲೇಯರ್ ಒಟ್ನಲ್ಲಿ ಇದ್ದಾರೆ ಅನ್ಬೋದು. ಒಟ್ನಲ್ಲಿ RCB KKR ಅಂದಾಗ KKR ಒಂಚೂರು ಹಿಂದೆ ಹೊಡೆದಿದ್ದಾರೆ ಅನ್ಬೋದು. ಒಟ್ನಲ್ಲಿ RCB KKR ಒಟ್ನಲ್ಲಿ ನೆಕ್ಸ್ಟ್ ಲೆವೆಲ್ ಮ್ಯಾಚ್ ಇರುತ್ತೆ ಅನ್ಬೋದು. ನನ್ನ ಪ್ರಕಾರ ಹೇಳೋದಾದ್ರೆ ಒಟ್ನಲ್ಲಿ RCB ಮೇನ್ ಗುರು RCB ಚೆನ್ನಾಗಿ ಟಕ್ಕರ್ ಕೊಡಬೇಕು. ಒಟ್ನಲ್ಲಿ RCB ಫಸ್ಟೇ ಮ್ಯಾಚ್ ಇದೆ ಗೆದ್ಕೋಗ್ಬಿಟ್ರೆ ಈಸಿ ಆಗುತ್ತೆ, ಪ್ಲೇ ಆಫ್ಗೆ ಈಸಿ ಆಗುತ್ತೆ ಅನ್ಬೋದು. ಇವರು ಮೊದಲಿಂದಾನೇ ಸೋತ್ಕೋಗ್ಬಿಟ್ಟು ಲಾಸ್ಟಲ್ಲಿ ಗೆದ್ಕೊಬಂದ್ರು ಅದೇನು ಮ್ಯಾಟ್ರ್ ಆಗಲ್ಲ ಅನ್ಬೋದು. ಆಗ ರನ್ ರೇಟ್ ಮ್ಯಾಟ್ರ್ ಆಗಿ ಅವರು ಪ್ಲೇ ಆಫಲ್ಲಿ ಗೆದ್ರು ಏನು ಮ್ಯಾಟ್ರ್ ಆಗಲ್ಲ ಅನ್ಬೋದು. ಒಟ್ನಲ್ಲಿ ಮೇನ್ ಗುರು ಒಟ್ನಲ್ಲಿ ಸಿಕ್ಕಾಬಿಟ್ಟು IPL ನೆಕ್ಸ್ಟ್ ಲೆವೆಲ್ ಮ್ಯಾಚ್ ಇರುತ್ತೆ ಅನ್ಬೋದು. ಈ ಮ್ಯಾಚ್ ಬಗ್ಗೆ ಒಟ್ನಲ್ಲಿ ನಿಮ್ಗೆ ಅನ್ನಿಸ್ತಿ ಕಮೆಂಟ್ ಮಾಡಿ. ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಒಟ್ನಲ್ಲಿ ಈ ಗ್ರೌಂಡ್ ಇವತ್ತಿಂದ 2025ರ ಮ್ಯಾಚ್ 22ಕ್ಕೆ ಸ್ಟಾರ್ಟ್ ಆಗ್ತಿದೆ, ಮಾರ್ಚ್ 22ಕ್ಕೆ ಸ್ಟಾರ್ಟ್ ಆಗ್ತಿದೆ. ಒಟ್ನಲ್ಲಿ ಮೇನ್ ಗುರು ಇದು IPL ಮೊದಲನೇ ಮ್ಯಾಚ್. ಒಟ್ನಲ್ಲಿ KKR ವರ್ಸಸ್ RCB. ಒಟ್ನಲ್ಲಿ KKR ಒಟ್ನಲ್ಲಿ ಹಂಗೆ RCB ಟಕ್ಕರ್ ಕೊಡ್ತಾರೆ ಅನ್ಬೋದು. ಒಟ್ನಲ್ಲಿ ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 200-190 ಹೊಡೆ ಚಾನ್ಸಸ್ ಇದೆ ಅನ್ಬೋದು. ಫಸ್ಟ್ ಬ್ಯಾಟಿಂಗ್ ತಗೊಳ್ಳೋರು ಸಿಕ್ಕಾಪಟ್ಟೆ ಇಲ್ಲಿ ಬೌಲಿಂಗ್ ಅಡ್ವಾಂಟೇಜ್ ಎಲ್ಲ ಬ್ಯಾಟಿಂಗ್ಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಇದೆ ಅನ್ಬೋದು. ಒಟ್ನಲ್ಲಿ KKR RCB ಅಂದಾಗ RCB ಒನ್ ಸೈಡ್ ಮ್ಯಾಚ್ ಮಾಡೋ ಚಾನ್ಸಸ್ ಇದೆ ಅನ್ಬೋದು. ಒಟ್ನಲ್ಲಿ ಮೇನ್ ಗುರು RCB ಬೌಲಿಂಗ್ ಸಿಕ್ಕಾಪಟ್ಟೆ ಕಡಕ ಇದೆ ಅನ್ಬೋದು. ಒಟ್ನಲ್ಲಿ KKR ಬೌಲಿಂಗ್ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಇಟ್ಟಿದ್ರು ಇವರು ವರುಣ್ ಚಕ್ರವರ್ತಿ ಒಟ್ನಲ್ಲಿ ನೆಕ್ಸ್ಟ್ ಲೆವೆಲ್ ಬೌಲಿಂಗ್ನ ಮಾಡ್ತಾರೆ ಅನ್ಬೋದು. ಇಲ್ಲಿ ಹರ್ಷಿತ್ ರಾಣಾನು ಅಷ್ಟೇ ಅನ್ಬೋದು. IPL ಅಂದಾಗ KKR ಇಲ್ಲಿ ಇಂಡಿಯನ್ ಟೀಮ್ ಬೇರೆ ತರ ಕಾಣುತ್ತೆ ಅನ್ಬೋದು. ಒಟ್ನಲ್ಲಿ ಇಲ್ಲಿ ಹರ್ಷಿತ್ ರಾಣಾ ಬೇರೆ ತರ ಕಾಣಿಸ್ತಾರೆ ಅನ್ಬೋದು. RCBಲೂ ಅಷ್ಟೇ ಅನ್ಬೋದು. ಇಲ್ಲಿ ವಿರಾಟ್ ಕೊಹ್ಲಿ ಬೇರೆ ತರ ಬ್ಯಾಟಿಂಗ್ ಆಡ್ತಾರೆ IPL ಅಂದಾಗ. ಇಲ್ಲಿ ಕುಲ್ದೀಪ್ ಯಾದವ್ ಆಗಲಿ, ಧ್ರುನಾಥ್ ಪಾಂಡೆ ಆಗಲಿ, ಇಲ್ಲಿ ವಿರಾಟ್ ಕೊಹ್ಲಿ ಆಗಲಿ, ರಜತ್ ಪಡಿತಾಲ್ ಆಗಲಿ, ಫಿಲಿಪ್ ಸಾಟ್ ಆಗಲಿ, ಒಟ್ನಲ್ಲಿ ಇವರೆಲ್ಲ ಬೇರೆ ಥರ ಬ್ಯಾಟಿಂಗ್ ಆಡ್ತಾರೆ ಅನ್ಬೋದು. ಒಟ್ನಲ್ಲಿ IPL ಅಂದಾಗ ಇವ್ರುಗಳು ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಆಡಿದ್ದಾರೆ ಅನ್ಬೋದು. ಒಟ್ನಲ್ಲಿ ನೋಕಿಯಾನು ಒಂದು ಲೆವೆಲ್ಗೆ ಚೆನ್ನಾಗಿ ಆಡ್ತಾರೆ ಅನ್ಬೋದು. ಒಟ್ನಲ್ಲಿ ಇಲ್ಲಿ ಬೌಲಿಂಗ್ ವಿಚಾರದಲ್ಲಿ RCB KKR ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಒಂಚೂರು ಬ್ಯಾಟಿಂಗ್ ವಿಚಾರದಲ್ಲಿ RCB ವರ್ಸಸ್ KKR ಒಟ್ನಲ್ಲಿ ಯಾರಪ್ಪ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ಅಂದರೆ ನನ್ನ ಪ್ರಕಾರ ಇಲ್ಲಿ KKR ತುಂಬ ಚೆನ್ನಾಗಿ ಬ್ಯಾಟಿಂಗಲ್ಲಿ ಎರಡರಲ್ಲಿ ಬೌಲಿಂಗ್ ಅಲ್ಲಿ ಮತ್ತೆ ಆಲ್ರೌಂಡ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಿದ್ದಾರೆ ಅನ್ಬೋದು. RCB ಅವರು ಅಂತ ಹೇಳ್ಕೊಳ್ಳೋ ಒಂದ್ ಸ್ವಲ್ಪ ಬೌಲಿಂಗ್ ಚೆನ್ನಾಗಿದ್ರೆ ಇವ್ರ ಕಡೆ ಬ್ಯಾಟಿಂಗ್ ಚೆನ್ನಾಗಿದೆ. ಆಲ್ರೌಂಡರ್ ವಿಚಾರದಲ್ಲಿ ಇವ್ರು ಒಂಚೂರು ಗಮನ ಹರಿಸ್ಬೇಕು RCB ಅವರು ಅಂತ ಹೇಳ್ಕೊಳ್ಳೋ ಬೌಲಿಂಗ್ ನ ಇವರು ಇಟ್ಟಿಲ್ಲ. ಒಟ್ನಲ್ಲಿ ಆಲ್ರೌಂಡರ್ ವಿಚಾರದಲ್ಲಿ ಅನ್ಬೋದು. ಒಟ್ನಲ್ಲಿ ಮೇನ್ ಗುರು ಇಲ್ಲಿ ವಿರಾಟ್ ಕೊಹ್ಲಿ ಬೇಗ ಏನಾದ್ರು ಔಟ್ ಆದ್ರೆ RCB ಅವರು ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಾರೆ. ಮತ್ತೆ ರಜತ್ ಪಡಿತಾಲ್ ಅಷ್ಟೇ ಬೇಗ ಔಟ್ ಆಗ್ಬಿಟ್ಟು ಇವ್ರ 3 ಜನದ ಮೇಲೆ ನನ್ನ ಪ್ರಕಾರ ಫಿಲಿಪ್ ಸಾಟ್ ವಿರಾಟ್ ಕೊಹ್ಲಿ ಮತ್ತೆ ರಜತ್ ಪಡಿತಾಲ್ ಇವ್ರ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ ಅನ್ಬೋದು. ಏನಾದ್ರು ಬೇಗ ಪವರ್ ಪ್ಲೇ ಏನಾದ್ರು ಔಟ್ ಆಗ್ಬಿಟ್ರೆ ಒಟ್ನಲ್ಲಿ KKRಗೆ ಒಂಚೂರು ಈಸಿ ಆಗುತ್ತೆ ಅನ್ಬೋದು. ಒಟ್ನಲ್ಲಿ ಇವ್ರ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ ಅನ್ಬೋದು. ಹಂಗೆ KKR ಅಲ್ಲಿ ಮೇನು ಇಲ್ಲಿ ಸುನಿಲ್ ನಾಯರ್ ಮತ್ತೆ ಹರ್ಷಿತ್ ರಾಣಾ, ರಿಂಕು ಸಿಂಗ್, ಅಜಿಂಕ್ಯ ರಹಾನೆ ಒಟ್ನಲ್ಲಿ ಇವ್ರು 4 ಜನನ ಬೇಗ ಇವ್ರು ಔಟ್ ಮಾಡಲಿಲ್ಲ ಅಂದ್ರೆ RCB ಅವರು ಸಿಕ್ಕಾಪಟ್ಟೆ ಟೆನ್ಷನ್ ಮ್ಯಾಚ್ ಕರ್ಕೊ ಹೋಗ್ಬಿಡ್ತಾರೆ ಅನ್ಬೋದು. ಒಟ್ನಲ್ಲಿ ಒನ್ ಸೈಡ್ ಮ್ಯಾಚ್ನ ಮಾಡೋದು KKR ಕಷ್ಟ ಅನ್ಬೋದು. RCB ಅವರು ಲಾಸ್ಟ್ವರೆಗೂ ಟಕ್ಕರ್ ಕೊಡ್ತಾರೆ. ಒಟ್ನಲ್ಲಿ ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ. ನಾನು ಹೇಳೋದಾದ್ರೆ ಒಟ್ನಲ್ಲಿ RCB ಅವರು ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ ಅನ್ಬೋದು. ಒಟ್ನಲ್ಲಿ ಮೇನ್ ಗುರು KKR ಬ್ಯಾಟಿಂಗ್ ಕ್ರಮದಲ್ಲಿ ನೋಡೋದಾದ್ರೆ ಒಟ್ನಲ್ಲಿ RCB KKR ಮಿಡಲ್ ಓವರ್ಗಳಾಗ್ಲಿ
ಓಪನಿಂಗ್ ಆಗಲಿ RCB ತುಂಬ ಓಪನಿಂಗು ಒಂದು ಲೆವೆಲ್ಗೆ ಚೆನ್ನಾಗಿದೆ ಅನ್ಬೋದು. RCB ಕಡೆ KKR ಅಲ್ಲಿ ಅಂತ ಹೇಳ್ಕೊಳ್ಳೋ ಓಪನಿಂಗು ತುಂಬ ನೆಕ್ಸ್ಟ್ ಲೆವೆಲ್ ಇದೆ ಅನ್ಬೋದು. ಅದರಿಂದನೇ ಅಡ್ವಾಂಟೇಜ್ ಇದೆ ಅನ್ಬೋದು. ಇಲ್ಲಿ ಮಿಡಲ್ ಓವರ್ಗಳಲ್ಲಿ ತುಂಬ RCB ಚೆನ್ನಾಗಿ ಆಡಬೇಕು, ಇಲ್ಲ ಕಷ್ಟ ಆಗೋ ಚಾನ್ಸಸ್ ಇದೆ ಅನ್ಬೋದು. ಕುಲ್ದೀಪ್ ಅದು ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಡೇವಿಡ್ ಆಗಲಿ, ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಆಗಲಿ, ಫಿಲಿಪ್ಸ್ ಆಗಲಿ, ಇವ್ರ ಮೇಲೆ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ ಫಿಲಿಪ್ಸ್ ಅವರು ಹೋದ್ಸತಿ KKR ಟೀಮಲ್ಲಿ ಇದ್ರು, ಈ ಸತಿ ಆಸ್ ಯೂಶಲ್ RCB ಟೀಮಲ್ಲಿ ಇದೆ ಅನ್ಬೋದು. ಒಟ್ಟಿನಲ್ಲಿ ಸಾಲ್ಟ್ ಮೇಲೆ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಫಿಲಿಪ್ಸ್ ಶಾರ್ಟ್ ಮೇಲೆ ಆಗಲಿ, ರಜತ್ ಪಡಿಟಾಲ್ ಆಗಲಿ, ಮೇನ್ ಇಲ್ಲಿ ರಜತ್ ಪಡಿಟಾಲು ತುಂಬ ಚೆನ್ನಾಗಿ ಆಡಿದ್ದಾರೆ ಅನ್ಬೋದು. ಅವ್ರು ಆಡೋ ಮ್ಯಾಚ್ ಎಲ್ಲ ಆಲ್ಮೋಸ್ಟ್ ಯಾವುದು ಅವರು ಬೇಗ ಔಟ್ ಆಗಿಲ್ಲ, ಅದೇ RCBಗೆ ಅಡ್ವಾಂಟೇಜ್ ಆಗಿದೆ ಅನ್ಬೋದು. ವಿರಾಟ್ ಕೊಹ್ಲಿನೂ ಅಷ್ಟೇ. ವಿರಾಟ್ ಕೊಹ್ಲಿ ಈಗ ಫಾರ್ಮಲ್ಲಿ ಇದ್ದಾರೆ, ಸಡನ್ನಾಗಿ ಔಟ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಅವ್ರು ಔಟ್ ಆಗೋದು ಸಡನ್ನಾಗಿ ಏನು ಅಂತ ಹೇಳ್ಕೊಳ್ಳೋ ಬಿಗ್ ಮಿಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಲೆವೆನ್ ಮೇಲೆ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಇಲ್ಲಿ ಬೌಲಿಂಗ್ ವಿಚಾರದಲ್ಲಿ RCB ಬೌಲಿಂಗ್ ವಿಚಾರದಲ್ಲಿ ಭುವನೇಶ್ವರ್ ಕುಮಾರ್ ಮತ್ತು ಯಶ್ ದಯಾಳು ಮತ್ತು ಶಬ್ನೇಶ್ ಸಿಂಗು ಇವ್ರ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ ಅನ್ಬೋದು. ಇಲ್ಲಿ ಜೈಸಲ್ವುಡ್ ಮೇಲೆ ಅಂತ ಹೇಳ್ಕೊಳ್ಳೋ ಎಕ್ಸ್ಪೆಕ್ಟೇಷನಿಂದ ಇವರು ಸಿಕ್ಕಾಪಟ್ಟೆ ರನ್ ಹೊಡಿಸ್ಕೊಂಡ್ರು, ಒಂದೊಂದು ವಿಕೆಟ್ ತೆಗೆಯೋದು ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಇವರು ಪವರ್ ಪ್ಲೇ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿ ಇರ್ತಾರೆ ಅನ್ಬೋದು. ಭುವನೇಶ್ವರ್ ಕುಮಾರ್ ಅಷ್ಟೇ, ಯಶ್ ದಯಾಳು ಅಷ್ಟೇ, ಇವರು ಮಿಡಲ್ ಓವರ್ಗಳಲ್ಲಿ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಅನ್ಬೋದು. RCB ನೋಡಿದ್ರೆ ಇಲ್ಲಿ ಸ್ಪಿನ್ನಿಂಗು ಬೌಲಿಂಗ್ ಮತ್ತು ಸ್ಪೀಡಿಂಗ್ ಬೌಲಿಂಗ್ ತುಂಬ ಚೆನ್ನಾಗಿದೆ ಅನ್ಬೋದು. ಬ್ಯಾಟಿಂಗ್ ಒಂಚೂರು ಕೊಡುತ್ತೆ ಇರೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ KKR ನೋಡಿದ್ರೆ KKR ಒಂದು ಲೆವೆಲ್ಗೆ ರಿಂಕು ಸಿಂಗ್ ಆಗಲಿ, ಅಜಿಂಕ್ಯ ರಹಾನೆ ಆಗಲಿ, ರಜಲ್ ಆಗಲಿ, ಅಲ್ಲಿವರೆಗೂ ಬ್ಯಾಟ್ಸ್ಮ್ಯಾನ್ ಇದೆ ಅನ್ಬೋದು. ಒಟ್ಟಿನಲ್ಲಿ ಅಲ್ಲ ಆಯ್ತಾ ಆಮೇಲೆ ಇವರು ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಇಟ್ಟಿಲ್ಲ, ಅದು ಸಿಕ್ಕಾಪಟ್ಟೆ ಡೆಪ್ತಾಗಿ ಇವರು ಬ್ಯಾಟಿಂಗ್ನ ಇಟ್ಟಿಲ್ಲ ಅನ್ಬೋದು KKR. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಸುನಿಲ್ ನಾರಾಯಣ್ ಮತ್ತು ರಿಂಕು ಸಿಂಗು ಇವರೆಲ್ಲ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಸೂರ್ಯನಾರಾಯಣ ಆಲ್ರೌಂಡರ್ ಅಡ್ವಾಂಟೇಜ್ನ ಸಿಕ್ಕಾಪಟ್ಟೆ ಯೂಸ್ ಮಾಡ್ಕೋತಾರೆ. ಒಟ್ಟಿನಲ್ಲಿ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ KKR ತಗೋತಾರೆ, ಅದು ಸಿಕ್ಕಾಪಟ್ಟೆ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ತಗೊಳ್ಳೋ ಚಾನ್ಸಸ್ ಇದೆ ಅನ್ಬೋದು. ಒಟ್ಟಿನಲ್ಲಿ RCB ಹೋಮ್ ಗ್ರೌಂಡಲ್ಲಿ ಗೆಲ್ಲೋದಕ್ಕಿಂತ ಅವರು ಬೇರೆ ಗ್ರೌಂಡಲ್ಲಿ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ RCB ವರ್ಸಸ್ KKR ನನ್ನ ಪ್ರಕಾರ ಯಾರು ಗೆಲ್ತಾರೆ ಅಂದರೆ, ನನ್ನ ಪ್ರಕಾರ ಇಲ್ಲಿ RCB ಮತ್ತು KKR 50-50 ಚಾನ್ಸಸ್ ಇದೆ ಅನ್ಬೋದು. ಒಳ್ಳೆ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ನೋಡೋದಾದ್ರೆ ಇಲ್ಲಿ KKR ಗೆಲ್ಲ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ ಇವರು ಟೋಟಲ್ ಆಗಿ ಗೆದ್ದಿರೋದು ಜಾಸ್ತಿ ಇವೆ. ಒಟ್ಟಲ್ಲಿ ನನ್ನ ಪ್ರಕಾರ ಇಲ್ಲಿ KKR ಗೆಲ್ಲ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಈ ಮ್ಯಾಚ್ನ RCB ವರ್ಸಸ್ KKR ಅಲ್ಲಿ KKR ಗೆಲ್ತಾರೆ ಅಂತ ನಾನು ಹೇಳ್ತಿದ್ದೀನಿ. ಒಟ್ಟಿನಲ್ಲಿ ಮೇನ್ ಗುರು RCB ಹೈ ಇಂಟೆನ್ಷನ್ ಹಂಗೆ ಟಕ್ಕರ್ ಕೊಡ್ತಾರೆ. ಒಟ್ಟಿನಲ್ಲಿ ಲಾಸ್ಟ್ ತುದಿವರೆಗೂ ಬಂದು KKR ಗೆಲ್ಲ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ ಯಾರು ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ ಅವರು ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಸೆಕೆಂಡ್ ಬ್ಯಾಟಿಂಗ್ ಆಡಿದವರು ಒಂಚೂರು ಕಷ್ಟ ಇದೆ ಅನ್ಬೋದು ಈ ಪಿಚ್ಚಲ್ಲಿ. ಒಟ್ಟಿನಲ್ಲಿ ಹೈ ಸ್ಕೋರ್ ಯಾರು ಜಾಸ್ತಿ ಹೊಡಿತಾರೆ ಅದು ಗೆಲ್ಲೋ ಚಾನ್ಸಸ್ ಅವ್ರು ಹೊಡಿಯುತ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಲೋ ಸ್ಕೋರ್ ಕಡೆ ನೋಡ್ತಿರ್ತಾರೆ RCB ಬೇಗ ಔಟ್ ಮಾಡಿಬಿಡೋದು KKRನ ಅಂತ. ಸಿಕ್ಕಾಪಟ್ಟೆ 49-50ಕ್ಕೆ ಔಟ್ ಆಗೋ KKR ಸಿಕ್ಕಾಪಟ್ಟೆ ಆ ಥರ ದಾಖಲೆಗಳ ಬೆಲೆ ಇದೆ RCB KKR ಮೇಲೆ. ಒಟ್ಟಿನಲ್ಲಿ RCB ಮೇನ್ ಗುರು ಒಟ್ಟಿನಲ್ಲಿ RCB ಚಾನ್ಸು ಫೀಲ್ಡಿಂಗ್ ಅಲ್ಲಿ ಕ್ಯಾಚ್ಗಳಾಗಲಿ ಅವೆಲ್ಲ ನೀಟಾಗಿ ಹಿಡಿಬೇಕು. ಒಟ್ಟಿನಲ್ಲಿ ಇವ್ರ ಕಡೆ ತುಂಬ ಚೆನ್ನಾಗಿ ಹಿಡಿತಾರೆ, ಅದೇ RCB ಮೈನಸ್ ಪಾಯಿಂಟ್ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ KKRಗೆಲ್ಲ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಒಟ್ಟಿನಲ್ಲಿ ಗುರು ಈಗ RCB ಟೀಮಲ್ಲಿ ಯಾರಪ್ಪ ಇರ್ತಾರೆ ಅಂದರೆ ನೋಡೋದಾದ್ರೆ ಇಲ್ಲಿ ಫಿಲಿಪ್ಸು ಮತ್ತು ವಿರಾಟ್ ಕೊಹ್ಲಿ, ರಜತ್ ಪಡಿಟರ್ ಕ್ಯಾಪ್ಟನ್ ಆಗಿರ್ತಾರೆ. ಇಲ್ಲಿ ಟಿನ್ ಡೇವಿಡ್ ಆಗಲಿ, ಲಿವಿಂಗ್ಸ್ಟನ್ ಆಗಲಿ, ಕುಲ್ದೀಪ್ ಯಾದವ್ ಆಗಲಿ, ಒಟ್ಟಿನಲ್ಲಿ ಮೇನು ಇವ್ರ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದಿರ್ತಾರೆ ಅನ್ಬೋದು. ಇಲ್ಲಿ ಸೌಮಿತ್ ಸಿಂಗ್ ಆಗಲಿ, ಒಟ್ಟಿನಲ್ಲಿ ಭುವನೇಶ್ವರ್ ಕುಮಾರ್, ಯಶಸ್ವಿ ಜೈಸ್ವಾಲ್, ವುಡ್ಡು, ಇಲ್ಲಿ ಮೇನ್ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇರೋದು ವಿರಾಟ್ ಕೊಹ್ಲಿ ಮೇಲೆ ಅನ್ಬೋದು. ವಿರಾಟ್ ಕೊಹ್ಲಿ ಆಗಲಿ, ಕೃಣಾಲ್ ಪಾಂಡೆ ಆಗಲಿ, ಲಿವಿಂಗ್ಸ್ಟನ್ ಆಗಲಿ, ಇಲ್ಲಿ ಸಿಕ್ಕಾಪಟ್ಟೆ ಹೈ ಇನ್ಫೆಕ್ಷನ್ ಇರುತ್ತೆ ಅನ್ಬೋದು. ಬೌಲಿಂಗ್ ವಿಚಾರದಲ್ಲಿ RCB ಬೌಲಿಂಗ್ ವಿಚಾರದಲ್ಲಿ ಇಲ್ಲಿ ಯಶ್ ದಯಾಲ್ ಆಗಲಿ, ಭುವನೇಶ್ವರ್ ಕುಮಾರ್ ಮತ್ತು ಇಲ್ಲಿ ಸ್ವಾಮಿ ಸಿಂಗು ಸಿಕ್ಕಾಪಟ್ಟೆ ಹೈ ಇಂಟೆನ್ಷನ್ ಬೌಲಿಂಗ್ನ ಮಾಡ್ತಾರೆ ಅನ್ಬೋದು. ಏನಾದ್ರು RCB ಟಾಸ್ ಗೆದ್ಬಿಟ್ಟು ಇಲ್ಲಿ ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರೆ ಇವ್ರ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಅಂತ ಇದ್ದೇ ಇರುತ್ತೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ನನ್ನ ಪ್ರಕಾರ ಗೇಮ್ ಚೇಂಜರು ಭುವನೇಶ್ವರ್ ಕುಮಾರ್ ಇಲ್ಲ ಯಶ್ ದಯಾಲ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಇವರಿಬ್ಬರಲ್ಲಾಗಲಿ ಕುಲ್ದೀಪ್ ಯಾದವ್ ನನ್ನ ಪ್ರಕಾರ ಇವರು ಬ್ಯಾಟಿಂಗಿಂತ ಬ್ಯಾಟಿಂಗಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾರೆ ಅನ್ಬೋದು. ಮಿಡಲ್ ಓವರ್ ಆಗಲಿ
ಲಾಸ್ಟ್ ಮೂಮೆಂಟಲ್ಲಿ ಟೀಮಲ್ಲಿ ಒಂಚೂರು ಲೋ ಸ್ಕೋರ್ ಆದರೂ ಇವರು ಒಂಚೂರು ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಕ್ಯಾಮಿಯೋ ಇನ್ನಿಂಗ್ಸ್ ಆಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಕುಲ್ದೀಪ್ ಯಾದವ್ ಮತ್ತು ಡೇವಿಡ್ ಮತ್ತು ಸೌಮ್ಯನ್ ಸಿಂಗು ಸಿಕ್ಕಾಪಟ್ಟೆ ಆಲ್ರೌಂಡರ್ ವಿಚಾರದಲ್ಲಿ ಒಟ್ಟಿನಲ್ಲಿ ಮೇನ್ ಗುರು ಇಬ್ರು 3 ಜನ ಆಲ್ರೌಂಡರ್ ಇಲ್ಲಿ RCB ಮೇಲೆ ಸಿಕ್ಕಾಪಟ್ಟೆ ಆಲ್ರೌಂಡರ್ ಚೆನ್ನಾಗಿದ್ದಾರೆ ಅನ್ಬೋದು. ಇವ್ರು ಹೆಂಗೆ ಯೂಸ್ ಮಾಡ್ಕೊತಾರೆ ಅದ್ರ ಮೇಲೆ ಡಿಪೆಂಡ್ ಅನ್ಬೋದು. ಈಗಿರೋ ಟೀಮು ಚೇಂಜ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದ್ರೂ ಇರ್ಬೋದು. ಒಟ್ಟಿನಲ್ಲಿ ಈ ಟೀಮೇ ಆಡುತ್ತೆ ಅಂತ 99% ಹೇಳೋ ಚಾನ್ಸಸ್ ಇರುತ್ತೆ ಅನ್ಬೋದು. 1% ಸಿಕ್ಕಾಪಟ್ಟೆ ಕಷ್ಟ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು RCB ಟೀಮು ಒಟ್ಟಲ್ಲಿ ಇಷ್ಟು ಜನ ಇರ್ತಾರೆ ಅನ್ಬೋದು. ಮೇನ್ ಇಲ್ಲಿ ರಜತ್ ಪಡಿಟರ್ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅವರು ಕ್ಯಾಪ್ಟನ್ಸಿನ ತುಂಬಾ ಚೆನ್ನಾಗಿ ಮಾಡಬೇಕು. ಅವ್ರೇನಾದ್ರು ಈ ಮ್ಯಾಚ್ ಇಂದಾನೆ ಅಷ್ಟೇ ಹೇಳ್ಕೊಳ್ಳೋ ಕ್ಯಾಪ್ಟನ್ಸಿನ ಮಾಡಲಿ. ಟೀಮಲ್ಲಿ ಯಾರಪ್ಪ ಇರ್ತಾರೆ ಅಂದ್ರೆ ಪೊಂಡೆ ಡಿಗಾಕ್ ಇರ್ತಾರೆ, ಸುನಿಲ್ ನಾರಾಯಣ್ ಓಪನರ್ ಆಗಿ ಬರ್ತಾರೆ. ಇಲ್ಲಿ ವೆಂಕಟೇಶ್ ಅಯ್ಯರ್ ಮತ್ತೆ ಮೇನ್ ಇಲ್ಲಿ ಕ್ಯಾಪ್ಟನ್ ಆಗಿ ಚೇಂಜ್ ಮಾಡ್ಕೊಂಡಿದ್ದಾರೆ ಅನ್ಬೋದು. ಇಲ್ಲಿ ಅಜಿಂಕ್ಯ ರಹಾನೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಅನ್ಬೋದು. KKR ಅಂದಾಗ ಇವರು ತುಂಬಾ ಚೆನ್ನಾಗಿ ಕ್ಯಾಪ್ಟನ್ಸಿನ ಮಾಡ್ಕೊ ಬಂದಿದ್ದಾರೆ ಅನ್ಬೋದು. ಅಜಿಂಕ್ಯ ರಹಾನೆ ಇಲ್ಲಿ ರಿಂಕು ಸಿಂಗ್ ಆಯುಷಲ್ಲಿ ಇರ್ತಾರೆ ಅನ್ಬೋದು. ಇವ್ರ ಕಡೆ ಆಲ್ರೌಂಡರ್ಗೆ ಏನು ಬರ ಇಲ್ಲ ಅನ್ಬೋದು. ನನ್ನ ಪ್ರಕಾರ ಆಲ್ರೌಂಡರ್ ತುಂಬ ಚೆನ್ನಾಗಿ ಆಂಡ್ರೆ ರಿಸಲ್ ಇವರು ಬೇಗ ಔಟ್ ಮಾಡಬೇಕು. RCB ಅವರು ಮೇನು ಯಾವುದೇ ಮ್ಯಾಚಲ್ಲಿ ಆದರೂ ಆಂಡ್ರೆ ರಿಸಲ್ ತುಂಬ ಚೆನ್ನಾಗಿ ಹೇಳ್ತಾರೆ. ಇವ್ರನ್ನ ಬೇಗ ಔಟ್ ಮಾಡಿದಷ್ಟು ಮ್ಯಾಚ್ಗೆಲ್ಲ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಇವ್ರನ್ನೇನಾರು ಒಟ್ಟಿನಲ್ಲಿ ಬೇಗ ಔಟ್ ಮಾಡೋದಾಗ್ಲಿ ಕ್ಯಾಚ್ ಬಿಡೋದಾಗ್ಲಿ RCBಗೆ ತುಂಬ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅನ್ಬೋದು. ಇಲ್ಲಿ ಹರ್ಷಿತ್ ರಾಣಾನು ಅಷ್ಟೇ ತುಂಬ ಚೆನ್ನಾಗಿ ಬೌಲಿಂಗ್ನ ಮಾಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಈ ಪಿಚ್ ಸಿಕ್ಕಾಪಟ್ಟೆ ಸ್ಪಿನ್ನಿಂಗ್ಗೆ ಚೆನ್ನಾಗಿ ಯೂಸ್ಫುಲ್ ಇದೆ ಅನ್ಬೋದು. ಇಲ್ಲಿ ವರುಣ್ ಚಕ್ರವರ್ತಿ ಆಗಲಿ ಒಟ್ಟಿನಲ್ಲಿ ಚೆನ್ನಾಗಿ ಮಾಡ್ಕೊ ಬಂದಿದ್ದಾರೆ ಅನ್ಬೋದು. ಇಲ್ಲಿ ನೋಕಿಯಾನು ಅಷ್ಟೇ ಅನ್ಬೋದು. ಒಟ್ಟಿನಲ್ಲಿ ನೋಕಿಯಾ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. IPL ಅಂದಾಗ ಏನೋ ಅಷ್ಟು ಚೆನ್ನಾಗಿ ಬೌಲಿಂಗ್ ಮಾಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಇಲ್ಲ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಇಷ್ಟು ಚೆನ್ನಾಗಿದ್ದಾರೆ ಅನ್ಬೋದು. ಟೀಮು ಇಲ್ಲಿ ಕ್ಯಾಪ್ಟನ್ಸಿ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಕ್ಯಾಪ್ಟನ್ಸಿ, ಅದರಿಂದ ಒಂಚೂರು ಅಡ್ವಾಂಟೇಜ್ ಇದೆ ಅನ್ಬೋದು. ಇವರು ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ತಗೊಳ್ಳೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಇಲ್ಲಿ ಓಪನಿಂಗು ಅಷ್ಟೇ. ಇಲ್ಲಿ ಸುನಿಲ್ ನಾಯರ್ ಮತ್ತೆ ಡಿಕಾಕ್ನ ಔಟ್ ಮಾಡಲಿಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅನ್ಬೋದು. RCB ಮೇನು ಇಲ್ಲಿ ಸುನಿಲ್ ನಾಯರ್ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ. ಅವ್ರನ್ನ ಓಪನರ್ ಜಾಗದಲ್ಲಿ ಬೇಗನೆ ಕಳಿಸ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಇವರು ಆಲ್ರೌಂಡರಲ್ಲಿ ಒಂದು 2-3 ಜನ ಇದ್ದಾರೆ ಅನ್ಬೋದು. ಸ್ಪಿನ್ನಿಂಗಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಸ್ಪೀಡ್ ಬೌಲಿಂಗಲ್ಲಿ ಹರ್ಷಿತ್ ರಾಣಾ ತುಂಬ ಚೆನ್ನಾಗಿ ಎಫೆಕ್ಟಿವ್ ಆಗಿ ಆಡ್ತಾರೆ ಅನ್ಬೋದು. ನೋಕಿಯಾನು ಅಷ್ಟೇ ಮೇನ್ ಗುರು. ಇವರು ಟೋಟಲ್ ಆಗಿ ಆಡಿರೋದು ನೋಡೋದಾದ್ರೆ RCB 34 ಮ್ಯಾಚಲ್ಲಿ RCB 14 ಮ್ಯಾಚ್ ಗೆದ್ದಿದ್ರೆ KKR 24 ಮ್ಯಾಚ್ ಗೆದ್ದಿದ್ದಾರೆ. RCB ಅವರು 20 ಮ್ಯಾಚ್ನ ಸೋತಿದ್ರೆ KKR 14 ಮ್ಯಾಚ್ನ ಸೋತಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಇವರು ಹೈ ಇಂಟೆನ್ಷನ್ ಸ್ಕೋರ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಇದು ಯಾವ್ದಪ್ಪ ಬರುತ್ತೆ ಅಂದ್ರೆ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡದಲ್ಲಿ 1ರಲ್ಲಿ 7:00 ಸ್ಟಾರ್ಟ್ ಆಗುತ್ತೆ ಅನ್ಬೋದು. ಒಟ್ಟಿನಲ್ಲಿ ಜಿಯೋ ಹಾಟ್ಸ್ಟಾರಲ್ಲಿ 7:00 ಸ್ಟಾರ್ಟ್ ಆಗುತ್ತೆ. ಒಟ್ಟಿನಲ್ಲಿ ಈ ಆ್ಯಪ್ ಫ್ರೀಯಾಗಿ ಸಿಗುತ್ತೆ. ಆದರೆ ನೀವು ರೀಚಾರ್ಜ್ಗಳನ್ನ ನೋಡ್ಕೊಂಡು ಮಾಡಿಸ್ಬೇಕು. 300 ರೂಪಾಯಿಗೆ ಒಂದು ರೀಚಾರ್ಜ್ ಇದೆ, ಅದರಲ್ಲೂ ಫ್ರೀಯಾಗಿ ಆ್ಯಪ್ ಕೊಟ್ಬಿಡ್ತಾರೆ. ಏನು ತಲೆನೋವು ಇರಲ್ಲ. ಒಟ್ಟಿನಲ್ಲಿ 319ರಲ್ಲೂ ಫ್ರೀಯಾಗಿ ಕೊಡ್ತಾರೆ. ಅವೆರಡು ರೀಚಾರ್ಜ್ನ ನೀವು ಮಾಡಿಸ್ಕೋಬೇಕು. ಒಟ್ಟಿನಲ್ಲಿ ರೀಚಾರ್ಜ್ ಮಾಡಿಸುವಾಗ ನೀವು ನೋಡಿಕೊಂಡು ರೀಚಾರ್ಜ್ ಮಾಡಿಸ್ತಾರೆ ಜಿಯೋ ಹಾಟ್ಸ್ಟಾರ್ ಫ್ರೀಯಾಗಿ ಚಾನ್ಸ್ ಇರುತ್ತೆ. ನೋಡ್ಕೊಂಡು ರೀಚಾರ್ಜ್ ಮಾಡಿಸ್ಕೊಳ್ಳಿ ಅನ್ಕೋತೀನಿ. ಒಟ್ನಲ್ಲಿ ಮೇನ್ ಗುರು ಈ ಪ್ರಿವ್ಯೂ ನಿಮ್ಗೆ ಏನಾದ್ರು ಇಷ್ಟ ಇದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಗುರು.